ಸ್ಪಾಟೆಡ್ ಡೀರ್, ಓಕೆ, ಚುಕ್ಕೆ ಜಿಂಕೆ ಅಂತೀವಲ್ಲ, ಆ ಚುಕ್ಕೆ ಜಿಂಕೆ ಕೊಂಬಿದು. ಇದು ಪ್ರತಿ ವರ್ಷ ಬೀಳುತ್ತೆ. ಇದು ಎಲ್ಲಿಂದ? ತಲೆಯಿಂದ ಉದುರುತ್ತೆ ಮತ್ತೆ ಹೊಸ ಚಿಕ್ಕ ಕೊಂಬ್ ಬರುತ್ತೆ. ಹೌದಾ? ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಬೀಳುತ್ತೆ? ಪ್ರತಿ ವರ್ಷನೂ ಇದು ಶೆಡ್ ಮಾಡುತ್ತೆ. ಇಲ್ಲಿ ಮೊಟ್ಟೆಗಳಿದೆ. ಜೀನ್ಸರ್ ಮೊಟ್ಟೆ ಎಷ್ಟು ದಪ್ಪ ಇದೆಯಲ್ಲ? ಇದು ಆಸ್ಟ್ರಿಚ್ ಮೊಟ್ಟೆ. ಓ, ಇದು ಇದೆ ನಮ್ಮಲ್ಲಿ ಆಸ್ಟ್ರಿಚ್. ಇಲ್ಲಿ ನೋಡ್ಬೋದಾ ನಿಮ್ಮಲ್ಲಿ ನೀವು? ಓಕೆ. ಇದು ಎಮು ಅಂತೇಳಿ ಅದ್ರ ಮೊಟ್ಟೆ. ಎಮೊ ಕೋಳಿದು. ಎಮು ಕೋಳಿದು. ಸರ್, ಇವಾಗ ಒಂದ್ ಕಾನೂನೆಲ್ಲ ಬಂದ್ಬಿಡ್ತಲ್ಲ, ಇತ್ತೀಚೆಗೆ ತುಂಬಾ ವೈರಲ್ ಆಗ್ಬಿಡ್ತು ಈ ಜಿಂಕೆ ಕೊಂಬ್ದು, ಹುಲಿ ಉಗ್ರಿಂದು. ಹೌದು, ನೋಡಿ ಇದು ಸಾಂಬಾರ್ದು. ಇದು ಸಾಂಬಾರ್ ಜಿಂಕೆ ಅಂತೇಳಿ ನೀವು ಅಲ್ಲಿ ಒಳಗಡೆ ನೋಡ್ತೀರಾ. ಓ, ಹೆಸರೇ ಸಾಂಬಾರಾ? ಸಾಂಬಾರ್. ಇದ್ರಲ್ಲಿ ಯಾವ್ದು ಸರ್? ಇದಾ? ಹೌದು. ವಾವ್, ಫೋಟೋ ತಗೊಳ್ತಾ ಇದ್ದಾರೆ. ಈ ಅವಕಾಶ ಅವ್ರಿಗೆ ಎಲ್ಲಿ ಸಿಗಬೇಕು? ಝೂಗ್ ಬಂದ್ರೆ ಸಿಗಬೇಕು. ಖಂಡಿತ ಖಂಡಿತ. ಝೂಗೆ ಅಷ್ಟು ಫೋಕಸ್ ಇರಲಿಲ್ಲ ಅವಾಗ, ಮೃಗಾಲಯಕ್ಕೆ ಸ್ವಲ್ಪ ಚಿಕ್ಕದಾಗಿತ್ತು ಅವಾಗ. ಈಗ ನಾವು ದೊಡ್ಡದಾದ ಝೂನ ಕಟ್ತಾ ಇದೀವಿ. ಓಕೆ, ಹೆಂಗೆ ಸರ್ ಮೈಂಟೈನ್ ಮಾಡ್ಬೋದಾ? ಹೇಗೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇರೋದ್ರಿಂದ ಏನಾದ್ರು ಕಷ್ಟ ಆಗುತ್ತಾ? ಇಲ್ಲ ಮೇಡಮ್, ಯಾಕಂದ್ರೆ 600 ಎಕರೆ ಇದೆ. ಹೌದೌದು. ಇಲ್ಲ, ಆಕ್ಚುಲಿ ನೀವು ಹೇಳೋ ಸರಿ ಇದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಬಂದಾಗ 1.5 ಲಕ್ಷ ಜನ ಬರ್ತಾ ಇದ್ರು. 1.5 ಕೋಟಿ ಆದಾಯ ಇತ್ತು ನಮಗೆ. ಈಗ ನಮ್ಮ ಆದಾಯ 5 ಕೋಟಿಗೆ ಬಂದಿದ್ದೀವಿ. ಸರ್, ಇಲ್ಲಿ ಡೈಲಿ ತುಂಬಾ ಜನ ಬರ್ತಾರಾ? ಒಂದಿನಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಜನ ವಿಸಿಟ್ ಮಾಡ್ಬೋದು ಸರ್? ಯಾವ ಟೈಮಲ್ಲಿ ಜಾಸ್ತಿ ವಿಸಿಟಿಂಗ್ ಇರುತ್ತೆ? ಇಲ್ಲಿ ವರ್ಷಕ್ಕೆ ನಮ್ಮ ಲಾಸ್ಟ್ ಇಯರ್ ಈ ವರ್ಷ ಸ್ಟಾಟಿಸ್ಟಿಕ್ಸು 3,10,000 ಕ್ರಾಸ್ ಆಯಿತು ಒಂದು ವರ್ಷಕ್ಕೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ 1.5 ಲಕ್ಷ ಜನ ಬರ್ತಾ ಇದ್ರು. ಈಗ ಅದ್ರದ್ದು ಸ್ಟ್ರೆಚ್ ಇಲ್ಲಿ ತನಕ ಬೆಳೆದಿದೆ. ಅಂದ್ರೆ ವಿಸಿಟರ್ಸ್ ಕೂಡ ಬರಬೇಕು ಅಂತ ಅನ್ಸಿದ್ರಿಂದ ಜಾಸ್ತಿ ಆಗ್ತಾ ಇದ್ದಾರೆ. ತ್ರಿಬಲ್ ಜಾಸ್ತಿ ಆಯ್ತು ನೀವು ಬಂದ್ಮೇಲೆ. ಸರ್, ಇಲ್ಲಿ ಕೊಂಬುಗಳೆಲ್ಲ ನೋಡಿದ್ದೀವಲ್ಲ ಸರ್? ಹೌದು. ಇದು ಆಕ್ಚುಲಿ ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ. ನೋಡಿ, ಈಗ ಈ ತರ ಯಾರೇ ಫಸ್ಟ್ ವಿಸಿಟರ್ಸ್ ಬಂದ್ರು ಅಂದ್ರೆ ಫಸ್ಟ್ ಒಂದು ಬೇಸಿಕ್ ಎಜುಕೇಶನ್ ಅವ್ರಿಗೆ ಸಿಗ್ಲಿ ಅಂತ. ಬೇಸಿಕ್ ಎಜುಕೇಶನ್ ಅನಿಮಲ್ಸ್ ಬಗ್ಗೆ. ಹೌದು ಹೌದು ಹೌದು. ಆಮೇಲೆ ಇದು ಒಂಥರ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ ಅವ್ರಿಗೆ ಅಟ್ರಾಕ್ಟ್ ಮಾಡುತ್ತೆ. ನೋಡಿ, ಕೊಂಬು ಒಂದೇಟ್ಗೆ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಬರ್ತಾರೆ, ಆಬ್ವಿಯಸ್ಲಿ ಇಲ್ಲಿ ಬಂದ ಕೂಡಲೇ ಬೋರ್ಡ್ಸ್ ನೋಡ್ತಾರೆ. ಮತ್ತೆ ನಮ್ಮಲ್ಲಿ ಎಜುಕೇಶನ್ ಮಾಡೋದಕ್ಕೆ ಒಬ್ರು ಇವರಿದ್ದಾರೆ, ಎಜುಕೇಶನ್ ಆಫೀಸರ್ ಒಬ್ರು ಇದ್ದಾರೆ. ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರಿಗೆ. ಇಲ್ಲಿ ಕೊಂಬ್ ಜೊತೆ ಇಲ್ಲೆಲ್ಲ ಇದೆಯಲ್ಲ ಸರ್? ಇಲ್ಲಿ ಮೊಟ್ಟೆಗಳಿದೆ. ಜೀನ್ಸರ್ ಮೊಟ್ಟೆ ಎಷ್ಟು ದಪ್ಪ ಇದೆಯಲ್ಲ? ಇದು ಆಸ್ಟ್ರಿಚ್ ಮೊಟ್ಟೆ. ಓ, ಇದು ಇದೆ ನಮ್ಮಲ್ಲಿ ಆಸ್ಟ್ರಿಚ್. ಇಲ್ಲಿ ನೋಡ್ಬೋದಾ ನಿಮ್ಮಲ್ಲಿ ನೀವು? ಓಕೆ. ಇದು ಎಮು ಅಂತೇಳಿ ಅದ್ರ ಮೊಟ್ಟೆ. ಎಮೊ ಕೋಳಿದು. ಎಮು ಕೋಳಿದು. ಓಕೆ. ಮತ್ತೆ ಎಷ್ಟು ದಪ್ಪ ಇರುತ್ತೆ ಆಸ್ಟ್ರಿಚ್ ಮೊಟ್ಟೆ? ಹೌದೌದು, ಜಗತ್ತಿನಲ್ಲೇ ಅತಿ ದೊಡ್ಡ ಮೊಟ್ಟೆ ಇದೇನೆ. ಓಕೆ. ಇದು ಮರಿ ಮಾಡಾದ್ಮೇಲೆ ಹೊಡೆದಿರ್ತಕ್ಕಂಥದ್ದನ್ನ. ಸರ್, ಇವಾಗ ಇಲ್ಲಿ ಇಟ್ಟಿದ್ದೀರಲ್ಲ ನೀವು, ಇದು ಮರಿ ಆಗುತ್ತಾ? ಕಾವು ಕೊಡ್ಬೋದಾ? ಇಲ್ಲ ಇಲ್ಲ ಇಲ್ಲ, ಇಟ್ ಇಸ್ ಡೆಡ್ ಎಗ್. ಇದು ಡೆಡ್. ಹಿಂಗೆ ಡೆಡ್ ಆಯ್ತು ಅಂದ್ರೆ ಅಲ್ಲಿ ಒಂದು 8, 10, 12 ಮೊಟ್ಟೆ ಇಟ್ಟಾಗ ಎಲ್ಲವೂ ಮರಿ ಆಗಲ್ಲ. ಲೈಕ್ ಕೋಳಿ ಹೆಂಗ್ ಕೂರಿಸ್ತೀವಿ ಆ ರೀತಿ. ಅದೇ ತರ. ಅವಾಗ ಏನಾಗುತ್ತೆ, ಒಂದ್ ಯಾವ್ದಾದ್ರು ಮೊಟ್ಟೆ ಮರಿ ಆಗದೇ ಇರೋ ಇರ್ತಾವಲ್ಲ, ಪಿನ್ ಮಾಡಿ ಅದನ್ನ ತೆಗೆದ್ಬಿಟ್ಟು ಒಳಗಡೆ ಯೋಕೆಲ್ಲ ಒಂದು ಎಕ್ಸಿಬಿಟ್ ಮಾಡಿರ್ತಾರೆ. ಓ, ಇಲ್ಲಿ ನೋಡಿ, ಇಲ್ಲಿ ಹೋಲ್ ಆಗಿದೆ. ಅಲ್ಲಿ ಒಳಗಡೆ ಏನಿರಲ್ಲ, ಸುಮ್ನೆ ಡಿಸ್ಪ್ಲೇಗೆ ಅಷ್ಟೇ. ಸರ್, ಇದು ಬೇರೆ ಬೇರೆ ಕಲರ್ ಇದೆಯಲ್ಲ, ಇದು ಯಾವ್ದು? ಎರಡು ಎಮುದೇನೆ. ಓಕೆ. ಸೈಜ್ ಬೇರೆ ತರ ಇದೆ, ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಓಕೆ. ಆಸ್ಟ್ರಿಚ್ ಮೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ ಅಂತ. ಸರ್, ಇಲ್ಲಿ ಇದೆಯಲ್ಲ, ಇದು ರೆಡ್ ಜಂಗಲ್ ಫೋಲ್ದು, ಕಾಡ್ಕೋಳಿದು. ಇದು ಪಿ ಹೆನ್ ಹೆಗ್. ಇದು ಓಕೆ. ಓ, ಮಾಮೂಲಿ ಇದು ನವಿಲು. ನವಿಲ್ ಮೊಟ್ಟೆ ಇದೆಲ್ಲ ನವಿಲಿನ ಮೊಟ್ಟೆ. ಇದು ಕಾಡ್ಕೋಳಿ ಮೊಟ್ಟೆ. ಓ, ನವಿಲ್ ಮೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ. ಲೈಕ್ ಕೋಳಿ ಮೊಟ್ಟೆ ತರಾನೇ ಇದೆ, ಸ್ವಲ್ಪ ದಪ್ಪ ಇರುತ್ತೆ. ಎಸ್, ಕರೆಕ್ಟ್, ಸರ್, ಜಿಂಕೆ ಫೀಲ್ ಮಾಡ್ತೀನಿ ಸರ್. ಮಾಡಿ. ಸುಡೋ ಬಿಸಿಲು, ಬೇಸಿಗೆ ಬೆವರು, ಡ್ಯಾಂಡ್ರಫ್ನಿಂದ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ? ಹಾಗಿದ್ರೆ ಬಳಸಿ 108 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್. ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರುತ್ತೆ. ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ ನ ಬಳಸಬೇಡಿ. ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಸರ್, ಇವಾಗ ಒಂದು ಕಾನೂನೆಲ್ಲ ಬಂದ್ಬಿಡ್ತಲ್ಲ, ಇತ್ತೀಚೆಗೆ ತುಂಬಾ ವೈರಲ್ ಆಗ್ಬಿಡ್ತು ಈ ಜಿಂಕೆ ಕೊಂಬ್ದು, ಹುಲಿ ಉಗ್ರಿಂದು. ಇಲ್ಲಿ ಶಿವಮೊಗ್ಗದಲ್ಲೆಲ್ಲ ಸಿಗ್ತಾ ಸರ್ ನಿಮ್ಗೆ? ಯಾವ ರೀತಿ ಫಾರೆಸ್ಟ್ ಇಲಾಖೆಯವರು ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಕಡೆ ಎಲ್ಲ ಚೇಸ್ ಮಾಡಿದ್ರೆ, ಯಾವ ರೀತಿ ಎಷ್ಟು ಕಲೆಕ್ಷನ್ ಆಯ್ತು? ಇಲ್ಲ, ಒಂದಂದ್ರೆ ಇದು ಈ ವೈಲ್ಡ್ ಲೈಫ್ ಟ್ರೋಫೀಸ್ ಕಲೆಕ್ಷನ್ ಇದೆಯಲ್ಲ, ಅದು ನನ್ನ ಜವಾಬ್ದಾರಿಗೆ ಬರಲ್ಲ, ಅದು ನನ್ನ ವ್ಯಾಪ್ತಿಗೆ ಬರಲ್ಲ. ಅದನ್ನ ನೋಡ್ಕೊಳಕ್ಕೆ ಬೇರೆ ಆಫೀಸರ್ ಶಿವಮೊಗ್ಗದಲ್ಲಿ ಇರ್ತಾರೆ. ಹಂಗಾಗಿ ಯಾವುದೇ ಕೇಸಸ್ ನಮಗೆ ಬರಲ್ಲ. ಅದಕ್ಕೆ ಇಲಾಖೆಯಲ್ಲಿ ಇದ್ರಲ್ಲ, ಹಂಗಾಗಿ ಅಲ್ಲ, ಕೆಲವರು ಅಪ್ರೋಚ್ ಮಾಡಿರ್ಬೋದು. ಅಲ್ಲಿ ಅವರು ವೈಲ್ಡ್ ಲೈಫ್ ಆಫೀಸ್ ನಲ್ಲಿ ಅವರಿಗೆ ನಾಳೆ ನೀವು ಎಲಿಫೆಂಟ್ ಕ್ಯಾಂಪ್ ಹೋಗ್ಬೇಕು ಅಂತ ಇದ್ದೀರಲ್ಲ, ಈಸ್ ದಿ ಕಂಟ್ರೋಲಿಂಗ್ ಅಥಾರಿಟಿ ಆಫ್ ದಟ್. ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಇದೆಯಲ್ಲ, ಇದು ಜಿಂಕೆದ, ಸಾರಂಗದ ಅಥವಾ ಯಾವ್ದು? ಇಲ್ಲೇ ಇದೆ ನೋಡಿ, ಇದು ಸ್ಪಾಟೆಡ್ ಡೀರ್. ಓಕೆ. ಚುಕ್ಕೆ ಜಿಂಕೆ ಅಂತೀವಲ್ಲ, ಆ ಚುಕ್ಕೆ ಜಿಂಕೆ ಕೊಂಬಿದು. ಇದು ಪ್ರತಿ ವರ್ಷ ಬೀಳುತ್ತೆ. ಇದು ಎಲ್ಲಿಂದ? ತಲೆಯಿಂದ ಉದುರುತ್ತೆ ಮತ್ತೆ ಹೊಸ ಚಿಕ್ಕ ಕೊಂಬ್ ಬರುತ್ತೆ. ಹೌದಾ? ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಬೀಳುತ್ತೆ? ಪ್ರತಿ ವರ್ಷನೂ ಇದು ಶೆಡ್ ಮಾಡುತ್ತೆ. ಓಕೆ. ಶೆಡ್ ಮಾಡುತ್ತೆ ಮತ್ತೆ ಹೊಸ ಕೊಂಬ್ ಬರುತ್ತೆ. ಹಾಗಾದ್ರೆ ಜಿಂಕಿ ಕೊಂಬು ಪ್ರತಿ ವರ್ಷನೂ ಹೊಸದಾಗಿ ಬರ್ತಾ ಇರುತ್ತೆ.
ಬೆಳೆದಿರೋ ಕೊಂಬು ಬೀಳುತ್ತೆ ಮತ್ತೆ ಹೊಸದಾಗಿ ಮತ್ತೆ ಹುಟ್ಟುತ್ತೆ. ಹಂಗಾಗಿ ಅನ್ಸುತ್ತೆ ಮಲೆನಾಡು ಭಾಗದಲ್ಲಿ ಜಾಸ್ತಿ ಜಿಂಕೆ ಕೊಂಬುಗಳ ಸಂಗ್ರಹ ಇದ್ದಿದ್ದು. ಅವರೇ ಏನ್ ಪ್ರಾಣಿಗಳನ್ನ ಸಾಯಿಸಿ ತಂದಿರ್ಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಬಿದ್ದಿರುತ್ತಲ್ಲ. ಕಾಡಿಗೆ ಹೋದಂತ ರೈತರು ಕೆಲವು ಸತಿ ಏನ್ ಮಾಡ್ತಾರೆ ನೋಡಿದ್ರೆ ಆಕರ್ಷವಾಗಿರುತ್ತೆ, ಅದು ಮಾಡ್ತಾರೆ. ಬಟ್ ಆದ್ರೆ ವೈಲ್ಡ್ ಲೈಫ್ ಆಕ್ಟ್ ಹೇಳುತ್ತೆ ಅವೆಲ್ಲ ಇಟ್ಕೋಬಾರ್ದು ಅಂತ. ಸರ್ ಇವಾಗ ಕೆಲವೊಂದಕ್ಕೆ ಶೇಪ್ ಒಂದೊಂದ್ ತರ ಇರುತ್ತೆ ಸರ್. ಆಬ್ವಿಯಸ್ಲಿ ಯಾವ ರೀತಿ ಬರುತ್ತೆ, ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ, ಹೀಗೇನಾ? ಹಿಂಗೆ ಇರುತ್ತೆ, ಇದೇ ತರ ಈ ಕಡೆ ಇನ್ನೊಂದಿರುತ್ತೆ. ಈಗ ಜಿಂಕೆ ಏನಾದ್ರು ಹಾನಿಕರ ಮಾಡುತ್ತಾ ಯಾರಿಗಾದ್ರೂ ಈ ಕೊಂಬಿಂದ? ಆ ತರ ಏನಾದ್ರು ಇದೆಯಾ? ಯಾಕಂದ್ರೆ ಜಿಂಕೆ ಅಂತ ಹೇಳಿದ್ರೆ ಜಿಗಿಯುತ್ತೆ, ಮತ್ತೆ ಸಾಧು ಅಂತ ಅನ್ಕೊಂಡಿದೀವಿ ನಾವು. ಇಲ್ಲ, ಅದು ಕೊಂಬು ಆಕ್ಚುಲಿ ಯಾವುದೇ ಪ್ರಾಣಿಗೆ ಕೊಂಬಿರ್ತಾವ. ಕೊಂಬು, ಕೋಡು, ಹಲ್ಲು, ಉಗುರು ಇವೆಲ್ಲ ಇರೋದು ತನ್ನ ರಕ್ಷಣೆಗಾಗಿ, ಅವುಗಳ ಪ್ರೊಟೆಕ್ಷನ್ಗೋಸ್ಕರ ಮಾಡ್ಕೊಂಡಿದಾವೆ. ಜನರಲ್ಲಿ ಗುದ್ದಾಡುವಾಗ ಎಲ್ಲ ಇದನ್ನ ಬಳಸ್ಕೊಂತಾವು, ಅವುಗಳಲ್ಲೇ ಫೈಟಿಂಗ್ ಆಗುತ್ತೆ ಕೆಲವು ಸತಿ. ಇಲ್ಲಿ ಬೇರೆ ರೀತಿ ಇದೆಯಲ್ಲ ಸರ್, ಇಲ್ಲೊಂದು ತುಂಬಾ ದೊಡ್ಡದು ಇದು. ನೋಡಿ, ಇದು ಸಾಂಬಾರ್ದು, ಇದು ಸಾಂಬಾರ್ ಜಿಂಕೆ ಅಂತೇಳಿ ನೀವು ಅಲ್ಲಿ ಒಳಗಡೆ ನೋಡ್ತೀರಾ. ಓ, ಹೆಸರೇ ಸಾಂಬಾರ? ಸಾಂಬಾರ್. ಇದ್ರಲ್ಲಿ ಯಾವ್ದು ಸರ್? ಇದಾ? ಹೌದು. ತುಂಬಾ ವೆಯ್ಟ್ ಇದೆ. ಹೌದು, ತುಂಬಾ ವೆಯ್ಟ್ ಇರುತ್ತೆ, ಗಟ್ಟಿ ಇರುತ್ತೆ ಅದು. ಓಕೆ ಸರ್, ಹಿಂಗ್ ಡಿಸ್ಪ್ಲೇ ಮಾಡ್ತಿರಲ್ಲ, ಯಾರು ಎತ್ಕೊಂಡು ಹೋಗಲ್ವಾ? ಮೇಡಮ್, ಯಾರು ಕೇಳ್ತಾರೆ, ಕೆಲವರು ವ್ಯಾಪಾರಕ್ಕೆ ಇಟ್ಟಿದ್ದೀರಾ ಕೊಡ್ತೀರಾ ಅಂತಾರೆ. ಅಂದ್ರೆ ಅದ್ರ ಆಕ್ಟ್ ರೂಲ್ಸ್ ಬಗ್ಗೆ ಸ್ವಲ್ಪ ಗಮನ ಇಲ್ದಿರೋರು, ಇಲ್ಲ ಇದು ನಿಮಗೆ ಪರಿಚಯ ಆಗ್ಲಿ ಅಂತಾನೆ ಇಟ್ಟಿದೀವಿ ಅಂತೀವಿ. ಮತ್ತೆ ಕೆಲವರು ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡಿ ತಲೆ ಮೇಲೆ ಇಟ್ಕೊಂಡು ಫೋಟೋ ತಗೊಳ್ತಾರೆ. ಸೊ ಅವ್ರಿಗೆ ಒಟ್ಟು ಫ್ರೀ ಬಿಟ್ಟಿದೀವಿ ಅವ್ರಿಗೆ. ಓಕೆ, ಇದು ತಗೊಂಡೋದ್ರೆ ಎಲ್ಲಿ ಇಟ್ಕೋತಾರೆ? ಮನೆಗೆ ಬರ್ತಾರಲ್ಲ, ರೈಡ್ ಆಗುತ್ತೆ, ಬೇಡ ಸವಾಸು, ಇಲ್ಲೇ ನೋಡ್ಕೊಂಡು ಇಲ್ಲೇ ಬರೋಣ ಅಂತ. ಹೌದು, ಖಂಡಿತ. ಮತ್ತೆ ಇಲ್ಲಿ ಬಂದವರು ಹಿಂಗ್ ಒಳಗಡೆ ಹೋಗ್ತಾರೆ. ಇಲ್ಲಿ ಹೋದಾಗ ಇಲ್ಲೆಲ್ಲ ಇನ್ಫಾರ್ಮೇಶನ್ ಬೋರ್ಡ್ಸ್ ಹಾಕಿದೀವಿ. ಕೆಲವೊಂದು ಕೆಲವರು ತಿಳ್ಕೊಳ್ಬೇಕು ಅನ್ನೋರು ಓದ್ತಾರೆ, ಮಾಹಿತಿ ತಿಳ್ಕೊಂಡು ಹಾಗೇನೆ ಮೂವ್ ಆಗ್ತಾರೆ. ಅಂದ್ರೆ ಈ ಝೂ ಯಾವಾಗ ಆರಂಭ ಆಯ್ತು ಅಂತ ಹೇಳಿ ಒಂದು ಇದು ಹಾಕಿದ್ದೀರಾ, ಅದಾದ ನಂತರ ದತ್ತು ಪ್ರಕ್ರಿಯೆ ಬಗ್ಗೆ, ಮತ್ತೆ ಇಲ್ಲೆಲ್ಲ ಏನಿಲ್ಲ ಅನಿಮಲ್ಸ್ ಇದೆ ಅಂತ ಹೇಳಿ ನೀವ್ ಹೇಳಿದ್ರಲ್ಲ. ನೋಡಿ ಮೇಡಮ್, ಎಕ್ಸಾಂಪಲ್ ಇವರು 26-21ಕ್ಕೆ ಒಂದು ಇಡೀ ವರ್ಷಕ್ಕೆ ಈ ಸಂಘದವರು ಒಂದು ಜಿಂಕೆನ ಲೈಫ್ ಟೈಮ್ ದತ್ತು ತಗೊಂಡ್ರು ಇವರು, ಈ ತರ. ಸೊ ಆ ತರ ಅವ್ರದ್ದು ಡಿಸ್ಪ್ಲೇ ಮಾಡ್ತೀವಿ. ಆಕ್ಚುಲಿ ಅವ್ರಿಗೆ ಒಂದ್ ರೀತಿ ನೆಕ್ಸ್ಟ್ ಬಂದವ್ರಿಗೆ ಖುಷಿ ಆಗುತ್ತೆ, ನಮ್ಮ ಹೆಸರು ಒಂದ್ ಸ್ವಲ್ಪ ಇಲ್ಲಿ ಇರುತ್ತಲ್ಲ ಒಂದ್ ವರ್ಷದ ಮಟ್ಟಿಗೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಆ ತರ ಇದೆಲ್ಲ ಇನ್ಫಾರ್ಮೇಶನ್ ಬೋರ್ಡ್ಸ್ ಇದಾವೆ. ಅಂದ್ರೆ ಇದು ಮುಂಚೆ ಇದೊಂದು ಖಾಲಿ ರೂಮ್ ಆಗಿ ಬಿದ್ದಿತ್ತು ಇದು. ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ, ಪಬ್ಲಿಕ್ಸ್ ಏನ್ ಬರ್ತಾರಲ್ಲ, ಬಂದ್ರೆ 1 ಇಂಚುನು ವೇಸ್ಟ್ ಆಗಬಾರ್ದು ಅಂತ ನಮಗೆ ಜಾಗ. ಎಲ್ಲಿ ಕಾರ್ನರ್ಗೆ ಹೋದ್ರೆ ಏನೋ ಒಂದು ಮಾಹಿತಿ ಸಿಗ್ಬೇಕು ಅವ್ರಿಗೆ. ಅವಾಗ ಏನಾಗುತ್ತೆ, ವಾಪಸ್ ಹೋಗೋಷ್ಟೊತ್ತಿಗೆ ಝೂಗೆ ಎಂಟರ್ಟೈನ್ಮೆಂಟಿಗೆ ನಾವು ಬಂದಿಲ್ಲ, ನಾವು ಬಂದಿದ್ದೇ ಬೇರೆ ಉದ್ದೇಶಕ್ಕೆ ಅಂತ ಅವ್ರಿಗೆ ಅನ್ಸುತ್ತೆ. ಆಮೇಲೆ ಇಲ್ಲಿ ಮಕ್ಕಳು ಬಂದ್ರು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಏನಿದು, ಯಾವ್ದಾವ್ದು ರೆಕ್ಕೆಗಳು ಇಟ್ಟಿದಾರಲ್ಲ, ನಾವಿಲ್ ನೋಡ್ತೀವಿ, ಬೇರೆ ಏನಿದು, ಮಕ್ಕಳಿಗೆ ಒಂದ್ ರೀತಿಯಾಗಿ ನಾಲೆಡ್ಜ್ ಬರುತ್ತೆ. ಏನಿಲ್ಲ ಸರ್, ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ? ನೋಡಿ ಮೇಡಮ್, ಅದು ಹಾಕಿದ್ದು ಲೇಡಿ ಆಮ್ಸ್ಟರ್ ಫೆಸೆಂಟ್ ಅಂತ, ಈ ಬರ್ಡ್ ಹೆಸರು ಇದೆ ನೋಡಿ. ಅದರದ್ದು ರೆಕ್ಕೆಗಳು ಬೇರೆ ಬೇರೆ ನಮ್ಮಲ್ಲಿರೋ ಪಕ್ಷಿಗಳಿದೆಯಲ್ಲ, ಅದರದ್ದು ರೆಕ್ಕೆಗಳಿದೆ. ಇದೆಲ್ಲ ನೋಡಿ, ಇದು ನೋಡಿ ಆಸ್ಟ್ರಿಚ್ ಪಕ್ಷಿದಿದು. ಓ ಹೌದಾ? ಒಂದ್ ರೀತಿ ನವಿಲ್ ಗರಿ ಮುಡ್ತಂಗೆ ಫೀಲ್ ಆಗ್ತಾ ಇದೆ. ಎಸ್, ನಮ್ಮಲ್ಲಿ ಅನಿಮಲ್ ಇದೆ, ನೀವು ನೋಡ್ಬೋದು. ಮತ್ತೆ ನೋಡಿ, ಇದೆಲ್ಲ ಸ್ಕಿನ್ಸ್ ಸ್ನೇಕ್ಗಳದು ನೋಡಿ. ಹಾವಿನ ಪೊರೆ ಇದು. ಓ ಮೈ ಗಾಡ್. ಇದು ಮುಳ್ಳಂದಿದು ಮುಳ್ಳಿದು. ಇದು ಕೂದಲು, ಇದು ಸಾಂಬಾರ್ ಡೀರ್ದು ಮೈ ಮೇಲಿಂದ ಕೂದಲದು. ಹಾವಿನ ಪೊರೆ ಈ ರೀತಿ ಇದೆಯಾ? ಓಕೆ. ಇವನ್ ಯಾವಾಗ ಸರ್ ಹಾವು ಪೊರೆ ಬಿಡುತ್ತೆ? ಅಲ್ಲಿಗೆ ಹೋಗಿ ನಾವು ಮಾತಾಡ್ಬೇಕು ಅದ್ರ ಬಗ್ಗೆ. ಅದೇ ಅಲ್ಲಿ ಹಾವು ಹತ್ರ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಾಕ್ಟರ್ಗೆ ಕಳಿಸ್ಕೊಡ್ತೀನಿ. ನೋಡಿ, ಇವು ಸ್ಕ್ಯಾಟ್ಸ್ ಅಂದ್ರೆ ಒಂದೊಂದು ಪ್ರಾಣಿ ಅವು ಸಗಣಿ ಆಗ್ತಾವಲ್ಲ ನೋಡಿ. ಇದು ಸ್ಪಾಟೆಡ್ ಡೇರ್ ಈ ರೀತಿ ಇರುತ್ತೆ. ಜಿಂಕೆ, ಚುಕ್ಕೆ ಜಿಂಕೆ ಕಾಳು ತರ ಹಾಕುತ್ತೆ. ನರಿದ್ ನೋಡಿ ಈ ರೀತಿ ಇರುತ್ತೆ. ಆಯ್ತಾ? ಮತ್ತೆ ಇದು ಲೆಪರ್ಡ್, ಇದು ಚಿರತೆದು ಈ ರೀತಿ ಇರುತ್ತೆ. ಲಯನ್ ಸಗಣಿ ಈ ತರ ಹಾಕುತ್ತೆ. ಆಮೇಲೆ ಇದು ಏನು ಹೈನಾಗ ಏನಂತಾರೆ, ಕತ್ತೆ ಕಿರುಬ, ಅದರ ಸಗಣಿ ಈ ರೀತಿ ಇರುತ್ತೆ. ಇದು ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಜಿಂಕೆ ಅಂತೇಳಿ ಹಾಗ್ ಡೀರ್ ಅಂತ, ಅದು ನೋಡಿ, ಇದಕ್ಕೂ ವ್ಯತ್ಯಾಸ ನೋಡಬಹುದು ನೀವು. ಸ್ಪಾಟೆಡ್ ಡೀರ್ ದಪ್ಪ ಇದೆ, ಸ್ವಲ್ಪ ಸಣ್ಣಗಿದಾವೆ. ನೋಡಿ, ಇದು ಸಾಂಬಾರ್ ಜಿಂಕೆ ಇನ್ನೂ ದಪ್ಪ, ಅಡಕೆ ತರ ಇದೆ. ಇದು ಇದ್ರದ್ದು ಸಗಣಿ.
ಇದೆ ಅದು ಕಾಳಿನ ಬೀಜ ತರ ಇದೆ. ಇದು ಬ್ಲ್ಯಾಕ್ ಬಕ್ ಕೃಷ್ಣಮೃಗ, ರಾಣೆಬೆನ್ನೂರಿನಲ್ಲಿ ಜಾಸ್ತಿ ಇರುತ್ತೆ ಇದು. ಹೌದು, ಬಯಲ್ಸೀಮೆಯಲ್ಲಿ ಅದೇ ಸಲ್ಮಾನ್ ಖಾನ್ ಕೇಸ್ ಆಗಿತ್ತು ನೋಡಿ, ಆ ಪ್ರಾಣಿದಿದು ಸ್ಕ್ಯಾಟ್ಸ್ ಇದು. ಓಕೆ. ಇದು ನೀಲ್ಗಾಯಿ ಅಂತ ಈ ನೀವು ಇಲ್ಲಿ ನೋಡ್ಬೋದು. ಇದು ನಾರ್ತ್ ನಲ್ಲಿ ಅಮೆರಿಕದಲ್ಲಿ ಹಿಮಾಲಯನ್ ಬೆಟ್ಟಗಳ ಬುಡದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕಾಣಿಸುತ್ತೆ ಅದು ಪ್ರಾಣಿ, ನಮ್ಮಲ್ಲಿ ಇದೆ. ಸೊ ಈಗ ಅಂದ್ರೆ ಎಷ್ಟೋ ಜನ ಅದ್ರ ಸಗಣಿ ನೋಡಿರಲ್ಲ ಆಕ್ಚುಲಿ. ಹೌದು. ಅದಕ್ಕೆ ಇದೇನಾಗುತ್ತೆ, ಇದು ಕೂಡ ಒಂದು ಪಾರ್ಟ್ ಆಫ್ ಎಜುಕೇಶನ್. ಓ ಹಿಂಗಿರುತ್ತಾ ಅಂತೇಳಿ ತಿಳ್ಕೊಳಕ್ಕಾಗುತ್ತೆ. ಹೌದು, ನಮ್ಗೇನೆ ಆಶ್ಚರ್ಯ ಆಗ್ತಾ ಇದೆ ಸರ್. ಯಾಕೆಂದ್ರೆ ಇದು ಎಲ್ಲೋದ್ರೂ ಸಿಗಲ್ಲ. ಮತ್ತೆ ಇವಾಗ ಆನ್ಲೈನ್ ಅಲ್ಲಿ ಎಷ್ಟು ಅಂತ ನೋಡ್ತಾರೆ ಗೊತ್ತಾಗೋದೇ ಇಲ್ಲ. ಹಿಂಗ್ ಬಂದ್ ಫೀಲ್ ಮಾಡಿದಾಗ ನಾನ್ ನೋಡಿದೀನಪ್ಪ ಅಂತ ಅವ್ರವ್ರಿಗೆ ಯಾವತ್ತೋ ಒಂದಿನ ಚಿರತೆ ಆಗಿರ್ಬೋದು, ಹುಲಿ, ಸಿಂಹ ಬಂದಾಗ ಇದನ್ನ ನೋಡಿ ಓ ಲದ್ದೆ ಹಾಕಿದೆಯಲ್ಲ, ಓ ಇದು ಇರ್ಬಹುದು ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ ಮಾಡಕ್ಕೆ ಒಂದ್ಸಲ ಕ್ಲೂ ಸಿಗುತ್ತೆ. ಮತ್ತೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಇಲ್ಲಿ ಬಂದ್ರೆ. ಒಂದು ಚಿರತೆ ಊರಿಗೆ ಬಂತು ಅಂದ ಕೂಡಲೇ ಪ್ಯಾನಿಕ್ ಆಗೋದು, ಅದನ್ನ ಇಡಿಸೋದು, ಹೊಡಿಯೋದು, ಇಂಥವೆಲ್ಲ ಮಾಡಬಾರ್ದು. ಒಂದು ಹಾವು ಬರಲಿ ಮನೆ ಹತ್ರ, ಹಾವು ಬಂದರೆ ಎಲ್ಲ ಹಾವುಗಳು ವಿಷಕಾರಿ ಅಲ್ಲ, ಕೇವಲ 4 ಜಾತಿ ಹಾವುಗಳು ಮಾತ್ರ ವಿಷಕಾರಿ ಅನ್ನೋ ಎಜುಕೇಷನ್ ಪ್ರೋಗ್ರಾಮ್ಸ್ಗಳನ್ನ ತುಂಬ ಮಾಡ್ತೀವಿ ನಾವಿಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ತೋರಿಸ್ತೀನಿ ನಿಮಗೆ ನೋಡಿ. ಇದಿಷ್ಟು ಹಾವಿಗೆ ಸಂಬಂಧಪಟ್ಟಂತೆ ಬೋರ್ಡ್ಸ್ ಇದೆ ಇಲ್ಲಿ. ನೀವು ಹಾವು ಬಂದಾಗ ಅದನ್ನು ಮುಟ್ಬಾರ್ದು. ನೀವು ಹೆಜ್ಜೆ ಇಡ್ಬೇಕಾದ್ರೆ ಗಮನಿಸಬೇಕು, ಶೂಸ್ ಹಾಕೊಂಡು ಓಡಾಡಿ, ಪಾದರಕ್ಷೆ ಇರಲಿ, ಬೆಳಕಿರಲಿ. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಒಂದು ಮಂಚ ಎತ್ತರದ ಜಾಗದಲ್ಲಿ ಮಲಗಿ, ನೆಲದ ಮೇಲೆ ಮಲಗಬೇಡಿ. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎವ್ರಿ ಡೇ ಎಜುಕೇಷನ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಎವ್ರಿ ಡೇ ನಿಮ್ಗೆ ಅವ್ರನ್ನ ಸಮೀನಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಮೇಲೆ ಸಮರ್ ಕ್ಯಾಂಪ್ಸ್ ಮಾಡ್ತೀವಿ, ವಿಂಟರ್ ಕ್ಯಾಂಪ್ಸ್ ಮಾಡ್ತೀವಿ. ಆಮೇಲೆ 365 ಡೇಸು ಕೂಡ ಯಾವುದಾದ್ರು ಒಂದಲ್ಲ ಒಂದು ಅನಿಮಲ್ ಡೇ ಇದ್ದೇ ಇರುತ್ತೆ. ಐದರ್ ಟೈಗರ್ ಡೇ, ಲಯನ್ ಡೇ, ಸ್ನೇಕ್ ಡೇ, ಅವೆಲ್ಲ ಡೇಗಳನ್ನು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಬಂದವರು ಅವತ್ತು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸ್ಪೆಷಲಿ ಹಾವಿನ ಬಗ್ಗೆ ಅಂತೂ ನಾವು ಜಾಸ್ತಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದಕ್ಕೋಸ್ಕರ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಕರೆಸ್ತೀವಿ. ಯಾಕೆ ಹಾವಿನ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಮೋಸ್ಟ್ ಕಾಮನ್ ಆಗಿ ಹಾವು ಮನೆ ಹತ್ರ ಬರುತ್ತೆ. ಹಾವು ಬಂದ ಕೂಡಲೇ ಫಸ್ಟ್ ಅದನ್ನು ಇಡಿಸ್ತಾರೆ, ಇಲ್ಲ ಓಡಿಸ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಫಸ್ಟ್ ಹಾವು ಬಂದ ಕೂಡಲೇ ಐಡೆಂಟಿಫೈ ಮಾಡಬೇಕು, ಅದು ವಿಷಕಾರಿ ಅಲ್ವಾ ಅಂತ. ವಿಷಕಾರಿ ಅಲ್ಲ ಅಂದ ಕೂಡಲೇ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಅದು ವಿಷಕಾರಿ ಅಂದಾಗ ನೀವೇನು ಸೇಫ್ಟಿ ತೊಗೊಳ್ಬೇಕು. ಇಂಥ ಕಾರ್ಯಕ್ರಮಗಳನ್ನು ಜನ ತುಂಬ ಇಷ್ಟಪಡ್ತಾರೆ. ಬರ್ಡ್ ವಾಚಿಂಗ್ ಪ್ರೋಗ್ರಾಮ್ ಮಾಡಿಸ್ತೀವಿ ಇಲ್ಲಿ. ಬೆಳಿಗ್ಗೆ 6-6:30 ಸ್ಟಾರ್ಟ್ ಆಗುತ್ತೆ. 8:30-9 ಗಂಟೆ ತನಕ ಇಡೀ ನಮ್ಮ ಕ್ಯಾಂಪಸ್ಸಲ್ಲೆಲ್ಲ ರೌಂಡ್ ಹಾಕಿ ಪಕ್ಷಿಗಳನ್ನು ಗುರುತಿಸಿ ಒಂದು ಇದರಲ್ಲಿ ಬರ್ಕೊಂಡು ಬರ್ತಾರೆ. ಬೈನಾಕ್ಯುಲರ್ಸ್ ಕೊಡ್ತೀವಿ ಅವರಿಗೆ. ಆಮೇಲೆ ಒಬ್ಬರು ರಿಸೋರ್ಸ್ ಪರ್ಸನ್ 2-3 ಜನ ಸೇರಿಕೊಂಡು ನೀವು ಯಾವ ಪಕ್ಷಿ ನೋಡಿದ್ರಿ ಅಂತೇಳಿ ಒಂದು ಡಿಸ್ಕಷನ್ ಆಗುತ್ತೆ. ಓಕೆ, ಅವರಿಗೆ ಒಂದ್ಸತಿ ಅವೇರ್ನೆಸ್ ಬರೋದ್ರ ಜೊತೆಗೆ ಎಜುಕೇಟ್ ಆಗ್ತಾರೆ. ಸೊ ಹೀಗೆ ಹಾವುಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ನಾನು ಹೇಳಿದ್ನಲ್ಲ ನಿಮಗೆ. ಝೂ ಅಂತ ಹೇಳಿದ್ರೆ ಒಂದು ನೀವು ಏನುಂಟು ಏನಿಲ್ಲ ಎಲ್ಲ ಸಿಗತ್ತೆ ನಿಮ್ಗೆ ಇಲ್ಲಿ. ಖಂಡಿತ ಇಲ್ಲಿ ನೋಡ್ತಾ ಇದೀವಲ್ಲ, ಇಲ್ಲಿ ಬೋರ್ಡ್ ನೋಡಿ ಮತ್ತೆ ಇಲ್ಲಿ ಎಂಟ್ರೆನ್ಸ್ ನೋಡಿ ಅವರು ಖುಷಿ ಪಡ್ತಿದ್ದಾರೆ. ಪಾಪಗ ಹಾಕಿಸ್ತಾ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ. ಈ ಅವಕಾಶ ಅವ್ರಿಗೆ ಎಲ್ಲಿ ಸಿಗಬೇಕು? ಝೂಗ್ ಬಂದ್ರೆ ಸಿಗಬೇಕು. ಖಂಡಿತ. ಸರ್, ಮತ್ತೆ ಅದ್ರ ಜೊತೆಗೆ ಹಾಸ್ಪಿಟಾಲಿಟಿ ಬಗ್ಗೆ ಮಾಡಿದ್ರಲ್ಲ, ಏನು ಹಾಸ್ಪಿಟಲ್ ಇದು? ಝೂಗೆ ನಮ್ದೇ ಆದ ಒಂದು ಆಸ್ಪತ್ರೆ ಇದೆ. ಅದೇ ಹೇಳಿದ್ನಲ್ಲ, ಡಾಕ್ಟರ್ ಆಗಲೇ ನಿಮ್ಗೆ ತೋರಿಸ್ಕೊಟ್ನಲ್ಲ. ಈ ಅನಿಮಲ್ಸ್ನ ನೋಡ್ಕೊಳ್ಳೋದಕ್ಕೆ ಝೂನಲ್ಲಿ ಡಾಕ್ಟರ್ದ ರೋಲ್ ಸಿಕ್ಕಾಬಟ್ಟೆ ಇದೆ. ಪ್ರಾಣಿಗಳದ್ದು ನಾನು ಅಡ್ಮಿನಿಸ್ಟ್ರೇಟರ್, ಈ ಝೂದು ಡೈರೆಕ್ಟರ್ ಇದ್ದೀನಿ, ಹೆಡ್ ಇರ್ಬೋದು. ಆದರೆ ಪ್ರಾಣಿಗಳ ಆರೋಗ್ಯ, ಆಹಾರ ಪಾಲನೆ ಮಾಡೋದಕ್ಕೆ ಅವ್ರದ್ದು ಅವಶ್ಯಕತೆ ತುಂಬ ಇರುತ್ತೆ. ಸೊ ಅವ್ರು ನಮ್ಮದೇ ಆದ ಆಸ್ಪತ್ರೆ ಇದೆ, ನಮ್ಮದೇ ಆದ ವೈದ್ಯರಿದ್ದಾರೆ, ನಮ್ಮದೇ ಆದ ಎಲ್ಲ ಸೆಟಪ್ ಇದೆ ನಮ್ಮಲ್ಲಿ. ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಇಮಿಡಿಯೇಟ್ ಆಗಿ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಅವಕ್ಕೂ ಸಪ್ರೇಟ್ ಆಗಿ ಫುಡ್ ತಯಾರು ಮಾಡ್ತೀರಾ ರೆಗ್ಯುಲರ್ ಆಗಿ? ಫುಡ್ ಅಂತ ಹೇಳಿದ್ರೆ 2 ರೀತಿ ಪ್ರಾಣಿಗಳಿದೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ. 2 ಆಹಾರಗಳನ್ನು ನಾವು ಟೆಂಡರ್ ಮುಖಾಂತರ ಕರಿತೀವಿ. ಯಾರೋ ಒಬ್ಬ ಸಕ್ಸಸ್ಫುಲ್ ಬಿಡ್ಡರ್ ಅದನ್ನು ಸಪ್ಲೈ ಮಾಡ್ತಾನೆ. ಒಂದ್ಸಲಿ ಆಹಾರ ಒಳಗೆ ಬಂದ ಮೇಲೆ ಅದು ಚೆಕ್ ಮಾಡ್ತೀವಿ, ಆಹಾರದ ಕ್ವಾಲಿಟಿ ಸರಿ ಇದೆಯಾ, ಕ್ವಾಂಟಿಟಿ ಸರಿ ಇದೆಯಾ ಅಂತ ನೋಡಿ ನಂತರ ಯಾವ್ಯಾವ ಪ್ರಾಣಿಗೆ ಯಾವ್ಯಾವ ಆಹಾರ ಹೋಗಬೇಕು ಅನ್ನೋದು ಇಲ್ಲಿದೆ ನೋಡಿ. ಎಲ್ಲ ಅದು ಸಪ್ರೇಟ್ ಆಗಿ ಆಯಾ ಪ್ರಾಣಿಗೆ ಹೋಗ್ಬಿಡುತ್ತೆ. ಇದು ಟ್ರೀಟ್ಮೆಂಟ್ ಮಾಡ್ತಾ ಇರೋದು, ಟೈಗರ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ರೀತಿ ಅನಸ್ತೇಷಿಯಾ ಅಂತಾರೆ, ಅದನ್ನು ಮತ್ತು ಬರೋ ಹಂಗೆ ಮಾಡಿ ಅದನ್ನು ಮಲಗಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ನಿಜವಾಗ್ಲೂ ಗ್ರೇಟ್ ಸರ್. ನಮ್ಗೆ ನೋಡೋದಕ್ಕೇನೆ ಭಯ ಆಗ್ತಾ ಇದೆ, ಅವ್ರ ಹತ್ರಕ್ಕೆ ಹೋಗಿ ಬಂದ್ಬಿಟ್ರೆ. ಹೌದು ನೋಡಿ, ಇಲ್ಲಿ ಹೆಬ್ಬಾವಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓ ಮೈ ಗಾಡ್, ಹಂಗಾರೆ ಡಾಕ್ಟರ್ನ ಮಾತಾಡಿಸ್ಲೇಬೇಕು. ಇದಕ್ಕೆ ಏನ್ ಫುಡ್ ಕೊಡ್ತೀರಾ ಹಾವುಗಳಿಗೆ? ಕ್ಯೂರಿಯಾಸಿಟಿ. ಕೊಡ್ತಾರೆ ಮೇಡಮ್, ಕೊಡ್ತಾರೆ. ನಿಮ್ಮ ಹಾವಿನ ಹತ್ರ ಹೋದಾಗ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಸೋಣ. ನೋಡಿ, ಇದೊಂದು ಮ್ಯೂಸಿಯಂ ಇದೆ. ಇದು ಕೂಡ ನೀವು ಮೇಲ್ಗಡೆ ಹೋಗ್ತಿರಲ್ಲ, ಅಲ್ಲಿ ಮ್ಯೂಸಿಯಂ ನೋಡಿ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಕೈಂಡ್ ಇನ್ ಕರ್ನಾಟಕ. ಕರ್ನಾಟಕದ ಯಾವ ಝೂಗಳಲ್ಲೂ ಟ್ಯಾಕ್ಸಿಡರ್ಮಿ ಮ್ಯೂಸಿಯಂ ಅಂತೇಳಿ ಕರಿತೀವಿ. ಅಂದರೆ ಇದೆಲ್ಲ ಒರಿಜಿನಲ್ ಕಾಡ್ಕೋಣದ ತಲೆ. ಇದು ಒರಿಜಿನಲ್, ಇವೆಲ್ಲ ಒರಿಜಿನಲ್ ಹುಲಿ, ಒರಿಜಿನಲ್ ಕಾಡ್ಕೋಣ, ಒರಿಜಿನಲ್ ಲಯನ್. ಅದರದ್ದು ಒಳಗಿಂದು ಬಾಡಿ ಎಲ್ಲ ತೆಗೆದು ಸ್ಟಫ್ಡ್ ಮಾಡ್ತಾರಲ್ವ,
ಆ ರೀತಿ ಮಾಡಿ ಇಟ್ಟಿದೀವಿ. ಇವಾಗ ಅರಮನೆಗಳಲ್ಲಿ ನೋಡ್ತೀವಲ್ಲ ಒರಿಜಿನಲ್ ಗೆ ಅಲಂಕಾರವಾಗಿ ಮಾಡಿರ್ತಾರಲ್ಲ ನಮ್ಮ ತಾತನ ಕಾಲದ ಅಂತ ಹೇಳ್ತಾ ಇರ್ತಾರಲ್ಲ, ಎಸ್ ಆ ತರ ಇಷ್ಟು ಡಿಸ್ಟೆನ್ಸ್ ನಲ್ಲಿ ನೀವು ನೋಡ್ಬೋದು. ಅಂದ್ರೆ ಮಕ್ಕಳು ಬರ್ತಾರೆ, ಸ್ಪೆಷಲಿ ಮಕ್ಕಳು, ಒಂದು ಟೈಗರ್ ಹೀಗಿರುತ್ತೆ ಟೈಗರ್, ಒಂದು ಲೈವ್ ಟೈಗರ್ ಅಲ್ಲಿ ನಿಂತಿದೆಯೇನೋ ಅನ್ನಂಗೆ ಅನ್ಸುತ್ತೆ ನಿಮಗೆ. ಓಕೆ, ಅದನ್ನ ಎಷ್ಟು ದಿನ ಬೇಕಾದ್ರೂ ಇಡ್ಬೋದಾ ಸರ್? ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಆಕ್ಚುಲಿ ಅದು ಏನಾಗಿತ್ತು, ಇಲ್ಲಿ ಈ ಝೂ ಸ್ಟಾರ್ಟ್ ಮಾಡಿದಾಗ ಒಂದು ರೂಮ್ ನಲ್ಲಿ ತಂದು ಎಲ್ಲ ಟ್ರೋಫೀಸ್ ಇಟ್ಬಿಟ್ಟಿದ್ರು. ಅದ್ರ ಸ್ವಲ್ಪ ಕೇರ್ ತಗೊಳ್ಳದೆ ಅವೆಲ್ಲ ಹಾಳಾಗೋ ಅಂತಕ್ಕೆ ಬಂದಿದ್ವು. ಅದೇ ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ಫಸ್ಟ್ ಟೈಮ್ ಝೂ ಡೈರೆಕ್ಟರ್ ಆಗಿ ಬಂದಮೇಲೆ, ಮುಂಚೆ ಇದು ಇಲ್ಲಿಗೆ ಆದ ಝೂ ಡೈರೆಕ್ಟರ್ ಇರಲಿಲ್ಲ, ಬೇರೆ ಅಟ್ಯಾಚ್ಮೆಂಟಲ್ಲಿ ಕೆಲಸ ನಡೀತಾ ಇತ್ತು ಅಡಿಷ್ನಲ್ ಚಾರ್ಜಲ್ಲಿ. ಇದಕ್ಕೆ ಅಂತ ಫಸ್ಟ್ ಝೂ ಡೈರೆಕ್ಟರ್ ಪೋಸ್ಟ್ ಕ್ರಿಯೇಟ್ ಆದಾಗ ನನಗೆ ಪೋಸ್ಟಿಂಗ್ ಸಿಕ್ತು. ನಾನು ಇಲ್ಲಿ ಬಂದ ನಂತರ ಫುಲ್ ಫ್ಲೆಡ್ಜ್ಡ್ ಕೆಲಸ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತಿಲ್ಲಿ. ಆವಾಗ ಇದನ್ನು ಟ್ರೋಫೀಸ್ ನೋಡಿದೆ ನಾನು, ಓಹೋ ಎಷ್ಟು ಚೆನ್ನಾಗಿದಾವಲ್ಲ ಅಂತೇಳಿ. ಆಮೇಲೆ ಅದನ್ನು ಹೇಗೆ ರಿಪೇರಿ ಮಾಡಿಸ್ಬೋದು, ಹೇಗೆ ಸರಿ ಮಾಡಿಸ್ಬೋದು ಅಂತೇಳಿ ಯೋಚನೆ ಮಾಡಿ ಮಡ್ರಾಸಿಂದ ಕೂಡ ಒಂದು ಟೀಮ್ ಕರೆಸಿದ್ದೆ ಅದನ್ನ ಚೆಕ್ ಮಾಡಿಸೋದಕ್ಕೆ. ಆಮೇಲೆ ಎಲ್ಲ ಮಾಡಿ ಈಗ ನೀವು ನೋಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ನೀವು ನೋಡಿ ಹೇಳ್ಬಿಡಿ. ಸೂಪರ್ ಸರ್. ಸರ್ ನೀವು ಇಷ್ಟು ಬ್ಯುಸಿ ಲೈಫಲ್ಲಿ ನಮ್ಮ ಚಾನಲ್ ಯಾವಾಗ ನೋಡಿದ್ರಿ ಸರ್? ನಾನು ಯೂಶ್ವಲಿ ಯೂಟ್ಯೂಬ್ನಲ್ಲಿ ಸುಮಾರು ಆಕರ್ಷಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಬಂದರೂ ನಾನು ನೋಡ್ತಾ ಇರ್ತೀನಿ ಮೇಡಮ್. ಸೊ ನಿಮ್ಮದು ಕೂಡ ನಾನು ವೆರಿ ರೀಸೆಂಟಾಗಿ ನಾನು ಒಂದು ಸತಿ ನೋಡಿದೆ. ನನಗೇನಂದರೆ, ನನಗೂ ಟ್ರಾವೆಲಿಂಗ್ ಅಂದರೆ ಭಾಳ ಇಷ್ಟ. ಯಾವಾಗಾದರೂ ಇಲ್ಲಿಂದ ಏಕತಾನತೆಯಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಪ್ರವಾಸ ಹೋಗೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಗುಜರಾತ್ಗೆ ಹೋಗಿದ್ದೆ, ಒಂದು 8 ಡೇಸ್. ಒಂದು ಮೀಟಿಂಗ್ ಇತ್ತು ಅಂತೇಳಿ ಅದರ ನೆಪದ ಜೊತೆಗೆ ಹೋಗಿದ್ದೆ. ಸೊ ಹಾಗೆ ನೀವು ಟ್ರಾವೆಲಿಂಗ್ ಮಾಡ್ತೀರಾ, ಅಲ್ಲಿದೇನಾದರೂ ಒಂದು ವಿಶೇಷಗಳನ್ನು ನೀವು ಯೂಟ್ಯೂಬ್ನಲ್ಲಿ ತರ್ತೀರಾ ಅಲ್ವಾ, ಆವಾಗ ನನಗೇನು ಲಾಭ ಅಂದರೆ, ಈಗ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗಿ ನೀವೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಅಲ್ಲಿ ನರೇಟ್ ಮಾಡ್ತೀರಲ್ಲ, ನಾನು ನೋಡಿದಾಗ ನನಗೆ ನೆಕ್ಸ್ಟ್ ಅಲ್ಲಿ ಹೋದಾಗ ನನಗೆ ಈಸಿಯಾಗಿ ನೋಡೋಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಚಾನಲ್ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಚಾನಲ್. ಫಸ್ಟ್ ಆಫ್ ಆಲ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದರೆ, ನೀವು ಬನ್ನಿ ಅಂತ ನಮ್ಮನ್ನು ಇನ್ವೈಟ್ ಮಾಡಿದ್ರಿ. ಏಕೆಂದರೆ ಪ್ರತಿಯೊಬ್ಬ ಡಿಸ್ಟ್ರಿಕ್ಟಲ್ಲಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರುವಂಥ ಕೆಲಸ ಮಾಡೋರು ಈ ರೀತಿಯಾಗಿ ನಮ್ಮನ್ನು ಇನ್ವೈಟ್ ಮಾಡಿದರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲಿಕ್ಕೆ ತುಂಬ ಅವಕಾಶ ಸಿಗುತ್ತೆ, ತುಂಬ ಇನ್ಫಾರ್ಮೇಷನ್ ಕೂಡ ಜನಗಳಿಗೆ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇರಲಿ ಮೇಡಮ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಈ ಸಿಂಹ ಈ ಥರ ತಗೊಂಡ್ರೆ ಎಷ್ಟೆಷ್ಟು ಪ್ರಾಣಿಗಳು ಯಾವ್ಯಾವ ಜಾತಿಲಿ ನೋಡ್ಬೋದು ಸರ್ ನಾವು? ಇಲ್ಲಿ ನಮ್ಮಲ್ಲಿ ಈಗ ಟೋಟಲಿ 39 ಬೇರೆ ಬೇರೆ ಜಾತಿ ಪ್ರಾಣಿಗಳಿದೆ. 340 ಪ್ರಾಣಿಗಳಿದೆ. 340 ಪ್ರಾಣಿಗಳಿದೆ. ಈ ಮೇಜರ್ ಆಗಿ ನೀವು ನೋಡ್ಬೋದು ಅಂದರೆ, ಹುಲಿ ನೋಡ್ತೀರಾ, ಸಿಂಹ ನೋಡ್ತೀರಾ, ಚಿರತೆಗಳು ನೋಡ್ತೀರಾ, ನರಿಗಳಿದೆ, ಆಮೇಲೆ ಹೈನಾ ಅಂತೀವಿ, ಕತ್ತೆ ಕಿರುಬ ಅದಿದೆ, ಮತ್ತು ಬೇರೆ ಬೇರೆ ಥರ ಪಕ್ಷಿಗಳಿದೆ, ಹೆಬ್ಬಾವಿದೆ, ಆಮೇಲೆ ಹಿಪೋ ಇದೆ, ಆಮೇಲೆ ಆಸ್ಟ್ರಿಚ್ ಇದೆ, ಎಮು ಇದೆ, ಮೊಸಳೆಗಳಿವೆ, ಕರಡಿ ಇದೆ. ಆಮೇಲೆ ಇನ್ನೂ ಸುಮಾರು ಮನೆಗಳು ನಿರ್ಮಾಣ ಆಗ್ತಾ ಇದೆ ಒಳಗಡೆ. ಈಗ ಅವೆಲ್ಲ ಆದಂಗೆ ನಾವೇನು ಮಾಡ್ತೀವಿ, ಅನಿಮಲ್ಸ್ಗಳನ್ನು ಬೇರೆ ಬೇರೆ ಝೂಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಂದನ್ ಕಾನನ್ ಝೂ ಒರಿಸ್ಸಾದಲ್ಲಿದೆ, ಅವರು ಚಿರತೆಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಅವರಿಗೆ ನಮ್ಮಲ್ಲಿರುವ ಎಕ್ಸಸ್ ಚಿರತೆಗಳನ್ನು ಕೊಟ್ಟರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ, ಅದಕ್ಕೆಲ್ಲ ಒಂದು ಪರ್ಮಿಷನ್ ತಗೊಂಡೇ ಕೊಡಬೇಕಾಗುತ್ತೆ. ಅವಾಗ ಅವ್ರು ನಮಗೆ ಅಸ್ಸಾಮಿ ಜಾತಿ ಮಂಗಗಳಿದೆ, ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಸ್ಸಾಮೀಸ್ ಮೆಕಾಕ್ ಅಂತ ಹೇಳಿ ಕರೀತಾರೆ. ರಾಜರ ಕಾಲದ ಮತ್ತೆ ರಿಪೀಟ್ ಬರ್ತಾ ಇದೆಯಲ್ಲ ಸರ್, ಎಕ್ಸ್ಚೇಂಜ್ ಆಫ್ ಅನಿಮಲ್ಸ್ಗಳನ್ನು. ಅಷ್ಟು ಅನಿಮಲ್ಗೆ ಕೊರತೆ ಇದೆಯಾ ನಮ್ಮ ಇಂಡಿಯಾದಲ್ಲಿ? ಅಲ್ಲ, ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈಗ ನಮ್ಮಲ್ಲಿ ಈಗ ನೋಡಿ ಎಕ್ಸಾಂಪಲ್, ಈಗ ನಾವು ಝೀಬ್ರಾ ಮನೆ ಕಟ್ಟಿಸ್ತಾ ಇದೀವಿ, ನಮ್ಮಲ್ಲಿ ಈಗ ಝೀಬ್ರಾ ಇಲ್ಲ. ಝೀಬ್ರಾ ಬೇಕು ಅಂದ್ರೆ ಮತ್ತೆ ನಾವು ಯಾರ ಹತ್ರ ಇದ್ರೆ ತರಬೇಕಾಗುತ್ತೆ ಅಲ್ವಾ? ಅವಾಗ ಸುಮ್ಮನೆ ಕೊಡಲ್ಲ, ಅವ್ರು ಇಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಬೇರೆ ಏನಾದ್ರು ನಮ್ಮಲ್ಲಿ ಇರೋದನ್ನು ಕೊಡ್ತೀವಿ, ಎಕ್ಸಸ್ ಇರೋ ಕೊಡ್ತೀವಿ. ಎಕ್ಸಾಂಪಲ್ ನಮ್ಮಲ್ಲಿ ಕಾಡು ಕೋಣಗಳು ಬೇಕಾದಷ್ಟಿದೆ. ಕಾಡು ಕೋಣ ಕೊಟ್ಟಾಗ ಅವ್ರ ಹತ್ರ ನಾವು ಝೀಬ್ರಾ ತರುವಂಥದ್ದು, ಹೀಗೆ ಕೊಡುಕೊಳ್ಳುವಿಕೆ ಆಗುತ್ತೆ. ಸೊ ಜನಗಳಿಗೆ ಝೀಬ್ರಾ ನೋಡ್ದಂಗೆ ಆಗುತ್ತೆ. ಈ ನಮ್ಮ ಮಲೆನಾಡಿನ ಭಾಗದ ಜನಗಳಿಗೆ, ಅಥವಾ ಎಲ್ಲ ವೆರೈಟೀಸ್ ಜನ ಬರ್ತಾರೆ. ಇವಾಗ ಮಲೆನಾಡಲ್ಲಿ ಇಂಥ ಪ್ರಾಣಿಗಳಿಗೆ ವೆದರ್ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಇರಬಹುದು ಸರ್? ಇವಾಗ ತಂದಿರೋದ್ ಬಿಟ್ಟು ನ್ಯಾಚುರಲ್ ಆಗಿ ಈಗ ನಮ್ಮಲ್ಲಿ ಏನು ಅನಿಮಲ್ಸ್ ಇದಾವೆ, ಆಲ್ಮೋಸ್ಟ್ ಎಲ್ಲವೂ ನೇಟಿವ್ ಅನಿಮಲ್ಸ್ ಇವು. ಸರ್, ಈವನ್ ಎಲ್ಲ ಕಡೆ ಹೋದ್ರೆ ಝೂ ಅಥವಾ ಮೃಗಾಲಯ ಅಂತ ಹೆಸರಿಡ್ತಾರೆ, ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಹುಲಿ ಮತ್ತು ಸಿಂಹಧಾಮ ಅಂತಲೇ ಯಾಕೆ ಹೆಸರಿಟ್ಟಿದ್ದಾರೆ? ಬಹಳ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಇದು ಟೈಗರ್ ಅಂಡ್ ಲಯನ್ ಸಫಾರಿ ಅಂತಾನೆ ಇದು ಮೋಸ್ಟ್ ಫೇಮಸ್. ಇದು ನೀವು ಎಲ್ಲಿ ನಾನು ನೋಡಿದ್ದೀನಿ, ಮೊನ್ನೆ ಒಂದು ಸರ್ವೆ ಮಾಡಿ ನೋಡಿದ್ದೀವಿ. ಶಿವಮೊಗ್ಗ ಝೂ ಅಂತೇಳಿ ನೀವೇನಾದರೂ ನಿಮ್ಮ ವೆಬ್ಗಳಲ್ಲಿ ಹಾಕ್ಕೊಂಡ್ರೆ ಅದನ್ನ ಜಾಸ್ತಿ ಜನ ಸರ್ಚ್ ಮಾಡೋದಕ್ಕಿಂತಲೂ ಟೈಗರ್ ಲಯನ್ ಸಫಾರಿ ಅಂತಾನೆ ಜನ ಜಾಸ್ತಿ ಹುಡುಕ್ತಾರೆ ಅಂತ ಒಂದು ರಿಸರ್ಚ್ ಟೀಮ್ ಹೇಳ್ತಾ ಇತ್ತು. ನೀವು ಟೈಗರ್ ಲಯನ್ ಸಫಾರಿ ಅಂತ ನಿಮ್ಮ ಹೆಸರು ಚೇಂಜ್ ಮಾಡಿ ಹೆಚ್ಚಿಗೆ ಜನ ನಿಮ್ಮ ಇದನ್ನ ನೋಡ್ತಾರೆ ನೋಡಿ ಅಂತ. ಶಿವಮೊಗ್ಗ ಝೂ ಅಂದ್ರೆ ಅದನ್ನು ಕಲ್ಪನೆ ಇರಲ್ಲ ಕೆಲವರಿಗೆ. ಓಕೆ, ಶಿವಮೊಗ್ಗ ಝೂ ಅನ್ನೋದು ಒಂದು ನಿಕ್ ನೇಮ್ ಅಷ್ಟೇ. ಒರಿಜಿನಲಿ ಇದಕ್ಕೆ ಟೈಗರ್ ಲಯನ್ ಸಫಾರಿ ಯಾಕಿಟ್ರು ಅಂತ ಹೇಳಿದ್ರೆ, ಆ ಕಾಲಕ್ಕೆ ಅದನ್ನ ತೊಳಿ ಪ್ಲೀಸ್,
ಆ ಕಾಲಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಥ್ಯಾಂಕ್ ಯು ಸರ್. ಪ್ಲೀಸ್ ಮೇಡಮ್, ಇಲ್ಲಿ ಒಂದು ಕಾಲದಲ್ಲಿ 23 ಟೈಗರ್ಸ್ ಇತ್ತು, ಇಲ್ಲಿ 23 ಟೈಗರ್ಸ್ ಇತ್ತು ಒಂದು ಜಮಾನದಲ್ಲಿ. ಅಷ್ಟೊಂದು ಬ್ರೀಡ್ ಕೂಡ ಆಗ್ತಿತ್ತು. ಆಮೇಲೆ ಲಯನ್ಸ್ ಕೂಡ ತಂದಿದ್ರು ಅವಾಗ. ಮತ್ತೆ ಒಂಥರ ಹೊಸ ಕಾನ್ಸೆಪ್ಟ್ ಇದು. ಯಾವಾಗ ಅಂದರೆ 1988ನಲ್ಲಿ ಯೋಚನೆ ಮಾಡಿ, 88ನೇ ಇಸ್ವಿನಲ್ಲಿ ಹುಲಿ ಮತ್ತು ಸಿಂಹಗಳನ್ನು ಸಫಾರಿಯಲ್ಲಿ ನೋಡೋವಂಥ ಒಂದು ಕಾನ್ಸೆಪ್ಟ್ ತಂದ್ರಲ್ಲ, ಅದಕ್ಕೆ ಬಹುಶಃ ಇದಕ್ಕೆ ಟೈಗರ್ ಆ್ಯಂಡ್ ಲಯನ್ ಸಫಾರಿ ಅಂತಲೇ ಹೆಸರಿಟ್ಬಿಟ್ರು. ಮತ್ತು ಈ ಝೂಗೆ ಅಷ್ಟು ಫೋಕಸ್ ಇರಲಿಲ್ಲ ಅವಾಗ, ಮೃಗಾಲಯಕ್ಕೆ ಸ್ವಲ್ಪ ಚಿಕ್ಕದಾಗಿತ್ತು ಅವಾಗ. ಈಗ ನಾವು ದೊಡ್ಡದಾದ ಝೂನ ಕಟ್ತಾ ಇದ್ದೀವಿ. ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡ್ಬೋದಾ? ಹೇಗೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇರೋದ್ರಿಂದ ಏನಾದ್ರು ಕಷ್ಟ ಆಗುತ್ತಾ? ಇಲ್ಲ ಮೇಡಮ್, ಯಾಕಂದ್ರೆ 600 ಎಕರೆ ಇದೆ. ಹೌದೌದು. ಇಲ್ಲ, ಆಕ್ಚುಲಿ ನೀವು ಹೇಳೋ ಸರಿ ಇದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಬಂದಾಗ 1.5 ಲಕ್ಷ ಜನ ಬರ್ತಾ ಇದ್ರು, 1.5 ಕೋಟಿ ಆದಾಯ ಇತ್ತು ನಮಗೆ. ಈಗ ನಮ್ಮ ಆದಾಯ 5 ಕೋಟಿಗೆ ಬಂದಿದ್ದೀವಿ ವರ್ಷಕ್ಕೆ. 3 ಲಕ್ಷ ಕ್ರಾಸ್ ಮಾಡಿದ್ದೀವಿ ವಿಸಿಟರ್ಸ್ನ. ಈ ಸಲ 3.25 ಲಕ್ಷ ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಗುರಿ ಇರೋದು ವೆರಿ ಶಾರ್ಟ್ಲಿ, ಇನ್ನು ಅನದರ್ ವಿತಿನ್ 5 years 10 ಲಕ್ಷಕ್ಕೆ ಹೋಗಬೇಕು ವಿಸಿಟರ್ಸ್ ಅಂತ. 10 ಲಕ್ಷ ವಿಸಿಟರ್ಸ್ ಬರಬೇಕು, ಮತ್ತೆ ರೆವಿನ್ಯೂ ನಾಟ್ ಲೆಸ್ ದ್ಯಾನ್ 10 crores ಆಗಬೇಕು ಅಂತ. ಆಗ್ಲಿ ಸರ್, ಅಂದ್ರೆ ಕೋಟಿಗಟ್ಟಲೆ ಇಲ್ಲಿ ಮಾತಾಡಬೇಕು ಆಗದೆ ಬಂದು. ಹೇಳ್ತಿದ್ದೀನಿ, ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮದು ಇದೆಲ್ಲ ಇದು ಪ್ರಾಧಿಕಾರ. ಇದು ಪ್ರಾಧಿಕಾರದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಉತ್ಪತ್ತಿ ಆಗುವಂಥ ಆದಾಯದಿಂದನೇ ನೀವು ಇದನ್ನು ಮ್ಯಾನೇಜ್ ಮಾಡಿ ಅಂತ ಮ್ಯಾನೇಜ್ ಮಾಡಬೇಕಾಗುತ್ತೆ ನಾವು. ಇಲ್ಲಿ ಸಂಬಳ, ಆಮೇಲೆ ಅನಿಮಲ್ಸ್ ಮೇಂಟೆನೆನ್ಸ್ ಇದೆಲ್ಲ ಇರುತ್ತಲ್ಲ. ಹಾಗಾಗಿ ನಾವು ಎಷ್ಟು ಸೆಲ್ಫ್ ಸಸ್ಟೈನ್ ಆಗ್ತೀವೋ, ನಮಗೆ ನಾವೇ ಎಷ್ಟು ಸೆಲ್ಫ್ ಸಸ್ಟೈನ್ ಆಗ್ತೀವೋ ಅಷ್ಟು ನಮಗೆ ಮುಂದೆ ಅದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೆಚ್ಚು ಬೆಳೆಸೋದ್ರ ಕಡೆಗೆ ನೋಡ್ತಾ ಇದ್ದೀವಿ. ಹೆಚ್ಚು ಜನ ಬಂದ್ರೆ ನಮಗೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆದ್ವಿ ಅಂತ. ಸರ್, 1 ವರ್ಷಕ್ಕೆ 5 ಕೋಟಿ ಖರ್ಚಾಗುತ್ತಾ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಯಾಕೆಂದ್ರೆ ಹೆಚ್ಚು ಕಡಿಮೆ ನಮಗೆ ಒಂದು ದಿವಸಕ್ಕೆ 1 ರಿಂದ 1.25 ಲಕ್ಷ ಖರ್ಚಿದೆ. ಒಂದು ದಿವಸಕ್ಕೆ ಅಲ್ಲಿಗೆ ಒಂದು 3.25 ಕೋಟಿ 4 ಕೋಟಿ ಅಷ್ಟು ನಮಗೆ ಖರ್ಚಾಗುತ್ತೆ. ಯಾವುದಕ್ಕೆ? ಜನರಲ್ ಮೇಂಟೆನೆನ್ಸ್ಗೆ, ಫುಡ್ಡು, ಸಂಬಳ, ಇದಕ್ಕೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಬೇಕಲ್ಲ ನಾವು ಇದನ್ನು. ಇದು ಹೆಂಗಿರುತ್ತೋ ಹಂಗೆ ಇಡಂಗಿಲ್ವಲ್ಲ. ಹೊಸ ಹೊಸ ಮನೆ ಕಟ್ಟಬೇಕು, ಹೊಸ ಹೊಸ ಪ್ರಾಣಿ ತರಬೇಕು, ಹೊಸ ರಸ್ತೆಗಳು, ಮತ್ತು ಪ್ರವಾಸಿಗರಿಗೆ ತುಂಬ ಅನುಕೂಲತೆ ಮಾಡಿಕೊಡ್ಬೇಕು. ಈಗ ನೋಡಿ, ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಕುಡಿಯೋ ನೀರಿಗೆ ಕೂಡ ತಾಪತ್ರಯ ಇತ್ತು. ಈಗ ನಿಮಗೆ ಒಂದು 3-4 ಕಡೆಗೆ RO ವಾಟರ್ ಸಿಗುತ್ತೆ, ಶುದ್ಧವಾದ ನೀರು ಸಿಗುತ್ತೆ. ನಿಮ್ಮ ಬಿಸ್ಲರಿ ನೀರಿಗಿಂತಲೂ ಚೆನ್ನಾಗಿದೆ RO ನೀರು ಕುಡಿಯೋಕ್ಕಿದೆ. ಮತ್ತು ಎವ್ರಿ 400 ಮೀಟ್ರಿಗೆ ಒಂದು ಸುಸಜ್ಜಿತವಾದ ಶೌಚಾಲಯ ನಿರ್ಮಾಣ ಆಗಿದೆ. ನೀವು ಒಂದ್ಸತಿ ನಮ್ಮದು ಶೌಚಾಲಯ ನೋಡಿದ್ರೆ ಗೊತ್ತಾಗುತ್ತೆ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತೇಳಿ. ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಆಮೇಲೆ ನೀವು ನಮ್ಮ ಆವರಣ ಎಲ್ಲಾದ್ರೂ ನೋಡ್ಬೋದು, ಎಲ್ಲೂ ನಿಮಗೆ ಪ್ಲಾಸ್ಟಿಕ್ ಆಗಲಿ, ಗಲೀಜಾಗಲಿ ಅಥವಾ ಉಗಿದಿರೋ ಸ್ಪಿಟ್ ಮಾಡಿರ್ತಕ್ಕಂಥದ್ದಾಗಲಿ ಕಾಣಿಸಲ್ಲ ನಿಮಗೆ. ಇದೆಲ್ಲದನ್ನು ನಾವು ಪ್ರವಾಸಿಗರಿಗೆ ಕೊಟ್ಟಾಗ ಅವ್ರು ಬರ್ತಾರೆ. ಪ್ರಾಣಿಗಳ ಜೊತೆಗೆ ಬೇಸಿಕ್ ನೀಡ್ಸನ್ನು ನೋಡ್ಕೊಡ್ಬೇಕಲ್ಲ, ಸ್ಟ್ರಕ್ಚರ್ಸ್. ಸೊ ಈಗ ನೆಕ್ಸ್ಟ್ ಭವಿಷ್ಯದಲ್ಲಿ ಈಗ ರೋಡ್ ಆಗ್ತಾ ಇದೆ. ಬಹುಶಃ ಇನ್ನೊಂದು ವಾರ 10 ದಿವಸದಲ್ಲಿ ರೋಡ್ ಕೆಲಸ ಮುಗಿದೋಗುತ್ತೆ. ರೋಡ್ ಮುಗಿದ್ಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಬಗ್ಗೀಸ್ಗಳನ್ನು. ಜಸ್ಟ್ ಲೈಕ್ ಮೈಸೂರು ಬನ್ನೇರುಘಟ್ಟ ಏನಿದೆ ಅದೇ ಥರ. ಸೊ ಈಗ ನಡೆಯೋಕೆ ನಂಗೆ ಟೈಮ್ ಇಲ್ಲ, ಸುಸ್ತಾಗುತ್ತೆ, ಅಥವಾ ಮಕ್ಕಳಿದ್ದಾರೆ ಅನ್ನೋರು ಒಂದು ವೆಹಿಕಲ್ ಹೈರ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ. ಇವಾಗ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ? ಈಗ ಝೂ ಹೋಗೋರೆಲ್ಲ ನಡೆದು ಹೋಗ್ತಾರೆ. ಸಫಾರಿ ನಮ್ಮ ಬಸ್ಸಲ್ಲೇ ಹೋಗ್ತಾರೆ. ಬಸ್ಸು ಮತ್ತೆ ಜೀಪ್ ಇದೆ. ಸಫಾರಿಗೆ ನಡ್ಕೊಂಡು ಹೋಗಕ್ಕೆ ನೋ. ಸಫಾರಿ ನಮ್ಮ ವೆಹಿಕಲ್ ಅಲ್ಲಿ, ಸೇಫ್ ವೆಹಿಕಲ್ ಅಲ್ಲಿ ಹೋಗ್ಬೇಕು. ಹೊರಗಿನ ವೆಹಿಕಲ್ ಯಾವ್ದು ಬಿಡಲ್ಲ. ಇವಾಗ ನಾವು ನೋಡಿಲ್ಲ ಒಳಗಡೆ, ನಮ್ಗೊಂದು ಕ್ಯೂರಿಯಾಸಿಟಿ ಇದೆ. ಗುಹೆ ಒಳಗಡೆ ನೋಡ್ತೀವಲ್ಲ, ಹುಲಿ ಸಿಂಹ ಆ ತರ ಇಟ್ಟಿದ್ದೀರಾ ಅಥವಾ ಫುಲ್ ಓಪನ್ ಸ್ಪೇಸ್? ಫುಲ್ ಕಾಡು. ಅಂದ್ರೆ ಡೇಂಜರ್, ಹೋಗಕ್ಕಾಗಲ್ಲ? ಇಲ್ಲ, ಹೋಗ್ಬೋದು. ನಡಿಬಾರ್ದು, ನಡೆಯೋದ್ ಚಾನ್ಸೇ ಇಲ್ಲ. ನಡೆಯಕ್ ಬಿಡೋದಿಲ್ಲ ನಾವು. ಇವಾಗ ಎಷ್ಟು ಕಿಲೋಮೀಟರ್ ವಾಕ್ ಥ್ರೂ ಅಲ್ಲಿ ನಾವು ಝೂ ಎಲ್ಲ ನೋಡಬಹುದು? ಝೂ ಈಗ ನಿಮ್ಗೆ 2 ಕಿಲೋಮೀಟರ್ ಇದೆ. ಇದು 2 ಕಿಲೋಮೀಟರ್ ನೀವು ಝೂ ವಾಕ್. ಸಫಾರಿ ಬಸ್ ನಲ್ಲಿ ಕರ್ಕೊಂಡು ಹೋಗ್ತೀವಿ. ಅಂದ್ರೆ 1 ಡೇ ಸ್ಪೆಂಡ್ ಮಾಡ್ಬೇಕು ಇಲ್ಲಿ ಬಂದಾಗ. ಚಿಲ್ಡ್ರನ್ ಪಾರ್ಕ್ ಇದೆ, ಮ್ಯೂಸಿಯಂ ಇದೆ, ಆಮೇಲೆ ಒಂದು ಫುಡ್ ಕೋರ್ಟ್ ಇದೆ, ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ, ಶೌಚಾಲಯಗಳ ವ್ಯವಸ್ಥೆ ಇದೆ. ಸೊ ಈಗ ಸ್ವಲ್ಪ ಬಿಸಿಲುಗಾಲ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಅನ್ಸುತ್ತೆ ಅಷ್ಟೇ. ಅದರ್ವೈಸ್ ಒಂದು ಮಳೆ ಬಿದ್ರೆ ಇದು ನೋಡ್ಬೇಕು, ಇದ್ರ ಅಂದ ಅಷ್ಟು ಚೆನ್ನಾಗುತ್ತೆ, ಲಶ್ ಗ್ರೀನ್ ಆಗುತ್ತೆ. ಇವಾಗ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತು, ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಇವಾಗಂದ್ರೆ ತುಂಬಾ ಪ್ರವಾಸಿಗರು ಬರ್ತಾರೆ ಅಲ್ಲ? ಹೌದೌದು, ಬರ್ತಾರೆ ಮೇಡಮ್, ಬರ್ತಾರೆ. ಇದೊಂದು ಮಾರ್ಚ್ ನಲ್ಲಿ ಸ್ವಲ್ಪ ಕಡಿಮೆ, ಬಿಕಾಸ್ ಎಕ್ಸಾಮ್ಸ್ ಇರುತ್ತೆ. ಅದರ್ವೈಸ್ ಎವ್ರಿ ಮಂತ್ ವಿಸಿಟರ್ಸ್ ಇದ್ದೇ ಇರ್ತಾರೆ. ಇವಾಗ ಬೇರೆ ಬೇರೆ ಸ್ಟೇಟ್ ಇಂದ ಎಲ್ಲ ವಿಸಿಟ್ ಮಾಡಿರೋದಿದ್ಯಾ? ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ವಿದೇಶಿಯರು ಕೂಡ ಇಲ್ಲಿಗೆ ಬರ್ತಾರೆ. ಆಮೇಲೆ ಒಂದು ಲಾಜಿಕ್ ಏನಂದ್ರೆ, ಒಂದು ಝೂಗೆ ಒಂದ್ಸಲಿ ಬಂದವರು ಮತ್ತೆ ಬಂದ್ರೆ ಅದು ಸಕ್ಸಸ್ ಆಯ್ತು ಅಂತ. ಒಂದು ವಿಸಿಟ್ ಆಗಬಾರ್ದು ಅವ್ರದ್ದು. ಒಂದು ವಿಸಿಟ್ ಆಗಿ ನೆಕ್ಸ್ಟ್ ಮತ್ತೆ ಬರ್ಬೇಕು ನಾನು ಅಂತ ಆತನಿಗೆ ಅನ್ನಿಸ್ಬೇಕು. ಹಾಗೆ ನಾವು ಇಲ್ಲಿ ಮೇಂಟೈನ್ ಮಾಡಬೇಕು. ಹೌದು, ಆ ಥರ ಅನಿಸಿ ಆತ ಬಂದ್ರೆ ಇದು ಸಕ್ಸಸ್ ಕಡೆಗೆ ಹೋಗ್ತಾ ಇದೆ ಝೂ ಅಂತ. ಇದು ನಮ್ಮ ಇದು
ಓಕೆ, ಸಿಟಿಯಿಂದ ಜಸ್ಟ್ 10 ಕಿಲೋಮೀಟರ್ ಇದೆಯಲ್ಲ, ಅವ್ರ ಓನ್ ವೆಹಿಕಲ್ ಅಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಬಸ್ಸಲ್ಲಿ ಏನಾದ್ರು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದಾಗ ಆಟೋ ಇಟ್ಕೊಂಡು ಬರ್ಬೋದು. ಆಟೋ ಬರ್ಬೋದು, ಬಸ್ಗಳಿದೆ. ಓ, ಇಲ್ಲಿಗೆ ಬಸ್ ಇದೆ? ಬಸ್ ಇದೆ, ಪ್ರೈವೇಟ್ ಬಸ್ಸಸ್ ಸಾಕಷ್ಟು ಸಾಗರ ಹೋಗೋ ಬಸ್ಸಸ್ಗಳು ನಿಲ್ಲಿಸ್ತಾರೆ. ಆರಾಮ್ಸೆ ಬರ್ಬೋದು, ಮೇನ್ ರೋಡ್ ಇಂದ ಒಳಗಡೆ ಬಂದ್ರೆ ಆಯ್ತು. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಶಿವಮೊಗ್ಗ ಜನತೆಗೆ ನಾವು ಕೇಳೋದು ಈ ನಿಮ್ಮ ಚಾನಲ್ ಮುಖಾಂತರ, ಹೆಚ್ಚು ಕಡಿಮೆ ಒಂದು 4-5 ಲಕ್ಷ ಜನ ಪಾಪ್ಯುಲೇಷನ್ ಇದೆ ಶಿವಮೊಗ್ಗದಲ್ಲಿ. ಅದರಲ್ಲಿ ಜಸ್ಟ್ 50% ಪಾಪ್ಯುಲೇಷನ್ ವರ್ಷಕ್ಕೆ ಒಂದ್ಸತಿ ಬಂದ್ರು ಅವರೇ 2.5 ಲಕ್ಷ ಜನ ಆಗ್ಬಿಡ್ತಾರೆ. ಬಹಳಷ್ಟು ಜನ ಶಿವಮೊಗ್ಗದವ್ರಿಗೆ ನಮ್ದು ಇಂಥದ್ದೊಂದು ಝೂ ಇದೆ, ಇಷ್ಟೊಂದು ಸಫಾರಿ ಇದೆ, ಇದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದೇ ಇನ್ನೂ ಅವ್ರಿಗೆ ರೀಚ್ ಆಗಿಲ್ಲ. ಏನು ಕೇಳಿ ಸರ್, ಹಿತ್ತಲ ಗಿಡ ಮದ್ದಲ್ಲ ಅಂತ ಬೇರೆ ಕಡೆ ಝೂಗೆ ಹುಡ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಅವ್ರು ಬರಬೇಕು, ಬಂದು ನೋಡ್ಬೇಕು, ನೋಡಿದ್ರೆ ಆಮೇಲೆ ನೆಕ್ಸ್ಟ್ ಅವರೇ ಬರ್ತಾರೆ ನೆಕ್ಸ್ಟ್. ಹೌದು, ಖಂಡಿತ ಸರ್. ಯಾರೆಲ್ಲ ನಮ್ಮ ವೀಕ್ಷಕರು ಶಿವಮೊಗ್ಗದವರು ವಾಚ್ ಮಾಡ್ತಾ ಇದ್ರ, ನಿಮ್ಮ ಫ್ಯಾಮಿಲಿ ಸಮೇತ ಈ ಸಮ್ಮರ್ಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನೀವು ಮತ್ತೆ ತಿರ್ಗಾ ಇನ್ನೊಮ್ಮೆ ಬರಬೇಕು ಅಂತ ಅನ್ಸುತ್ತೆ. ನಾವಿಂತೂ ಒಳಗಡೆ ಹೋಗಿಲ್ಲ, ಬಟ್ ಹೊರಗಡೆ ನೋಡಿನೇ ಈ ನೀಟ್ನೆಸ್ ಆಗಿರ್ಬೋದು, ಇಲ್ಲಿ ಸ್ಟಾಫು ಮಾತಾಡ್ಸೋದು ತುಂಬ ಇಷ್ಟ ಆಗ್ತಾ ಇದೆ ಸರ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಹ್ಯಾವ್ ಸಮ್ ಟೀ. ಥ್ಯಾಂಕ್ ಯು.